ಮತ್ತೊಮ್ಮೆ ನನ್ನೆಲ್ಲ ಪ್ರಥಮ ವರ್ಷದ ಕನ್ನಡದ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಹಲಿಬಿದಳ್ ಕಲ್ಮರಂ ಕರಗುವಂತೆ ಅನ್ನುವಂಥ ಪದ್ಯಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. 11 ಪದ್ಯ ಮುಗಿದಿದ್ವು. 11ನೇ ಪದ್ಯದಲ್ಲಿ ಲಕ್ಷ್ಮಣನನ್ನು ನಿನ್ನ ಹೆಜ್ಜೆ ಹೆಜ್ಜೆಗೆ ಒಳ್ಳೆಯದಾಗಲಿ ಅನ್ನುವಂಥ ರೀತಿಯೊಳಗೆ ಸೀತಾದೇವಿ ಹೊರಟು ಹೋಗೋದಕ್ಕೆ ಹೇಳುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಅಲ್ಲಿರುವಂಥ ವನದೇವತೆಗಳಿಗೆ ಏನಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ ಅನ್ನೋದನ್ನು ನೋಡ್ಕೊಂಡ್ಬಂದಿದ್ವಿ. ಈಗ ಯಾವ ರೀತಿಯೊಳಗೆ ಪ್ರಾರ್ಥನೆ ಮಾಡಿಕೊಂಡ ಅನ್ನುವಂಥ ಪದ್ಯದ ಭಾವಾರ್ಥ 12. ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣ ಗುಲ್ಮಗಳಿರ, ಪಂಚಭೂತಗಳಿರ, ದೆಸೆಗಳಿರ ಕಾವುದು. ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಂಬುದು ತನ್ನ ಮಾತೆಯಂ ಜಾನಕಿಯ ನೆಲೆ ತಾಯಿ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈಮುಗಿದನು. ಎಲೆ ವನಸ್ಥಳಗಳೇ, ಮರಗಳೇ, ಪ್ರಾಣಿಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ತೃಣ ಗುಲ್ಮಗಳಿರ. ತೃಣ ಅಂದರೆ ಹುಲ್ಲು, ಹುಲ್ಲು ಮತ್ತು ಗುಲ್ಮ ಅಂದರೆ ಪೊದೆ. ಹುಲ್ಲು ಮತ್ತು ಪೊದೆಗಳೇ, ಪಂಚಭೂತಗಳೇ, ದಿಕ್ಕುಗಳೇ, ಕಾಪಾಡುವುದು, ನಮ್ಮ ಸೀತೆಯನ್ನು ಕಾಪಾಡಬೇಕು ನೀವು ಅಂತ. ಈ ಪದ್ಯವನ್ನು ನಾವು ನೋಡಿಕೊಂಡು ಬಂದಾಗ ಇದೇ ರೀತಿಯೊಳಗೆ 12ನೇ ಶತಮಾನದಲ್ಲಿ ಬರುವಂಥ ಅಕ್ಕಮಹಾದೇವಿ ಕೂಡ ಆ ಶಿವನನ್ನು ಬೇಡಿಕೊಳ್ಳುವಂಥ ಸಂದರ್ಭವನ್ನು ನಾವು ನೋಡ್ಕೊಂಡು ಬರ್ತೀವಿ. ಎಲೆ ವೃಕ್ಷಗಳಿರ, ಎಲೆ ಗಿಳಿಗಳಿರ, ಇವೆಲ್ಲ ಶಿವನನ್ನು ನೀವು ಕಂಡಿದ್ದೀರಾ, ನನ್ನ ತೋರಿಸ್ರಿ ಅನ್ನುವಂಥ ಆ ಒಂದು ವಿನಂತಿ ಮಾಡಿಕೊಳ್ಳುವಂಥ ಪದ್ಯಗಳನ್ನು ನಾವು ನೋಡ್ಕೊಂಡು ಬರ್ತೀವಿ, ವಚನಗಳಲ್ಲಿ ನೋಡ್ಕೊಂಡು ಬರ್ತೀವಿ. ಅದೇ ರೀತಿಯೊಳಗೆ ಇಲ್ಲಿ ಪದ್ಯದೊಳಗೆ ಕೇಳ್ಕೊಂಡು ಬರ್ತಾ ಇದ್ದಾನೆ ಲಕ್ಷ್ಮಣ. ವನಗಳಿಗೆ ಕೇಳ್ತಾ ಇದ್ದಾನೆ, ಮರಗಳಿಗೆ ಕೇಳ್ತಾ ಇದ್ದಾನೆ, ಪ್ರಾಣಿಗಳಿಗೆ ಕೇಳ್ತಾ ಇದ್ದಾನೆ, ಕ್ರಿಮಿಕೀಟಗಳಿಗೆ ಕೇಳ್ತಾ ಇದ್ದಾನೆ, ಪಕ್ಷಿಗಳಿಗೆ ಕೇಳ್ತಾ ಇದ್ದಾನೆ, ಬಳ್ಳಿಗಳಿಗೆ ಕೇಳ್ಕೊಳ್ತಾ ಇದ್ದಾನೆ, ಹುಲ್ಲು ಪೊದೆಗಳಿಗೆ ಕೇಳ್ಕೊಳ್ತಾ ಇದ್ದಾನೆ, ಪಂಚಭೂತಗಳಿಗೆ ಕೇಳ್ಕೊಳ್ತಾ ಇದ್ದಾನೆ, ಜೊತೆಗೆ ದಿಕ್ಕುಗಳಿಗೂ ಕೂಡ ಕೇಳ್ತಾ ಇದ್ದಾನೆ. ಏನಂತ? ನನ್ನ ಸೀತೆಯನ್ನು ಕಾಪಾಡಬೇಕು ಅನ್ನುವಂಥ ರೀತಿಯೊಳಗೆ. ಅದೇ ರೀತಿಯೊಳಗೆ ಎಲೆ ಧರ್ಮ ದೇವತೆಯ ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ಗಂಗಾದೇವಿಯೇ, ನನ್ನ ತಾಯಿಯಾಗಿರ್ತಕ್ಕಂಥ ಜಾನಕಿಯನ್ನು ನೀನು ಕಾಪಾಡಿಕೊಳ್ಬೇಕು, ನೀನು ಕಾಪಾಡಬೇಕು ಅನ್ನುವಂಥ ರೀತಿಯೊಳಗೆ. ಎಲೆ ಭೂಮಿ ತಾಯಿ, ಏ ಭೂದೇವಿಯೇ, ನಿನ್ನ ಮಗಳಾಗಿರ್ತಕ್ಕಂಥ ಸೀತಾದೇವಿಯನ್ನು ಇಲ್ಲಿದ್ದಾಳೆ, ಆಕೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥ ರೀತಿಯೊಳಗೆ ಇಡೀ ಆ ವನ ಸ್ಥಳಗಳಿಗೆ, ಇಡೀ ಆ ವನಕ್ಕೆ ಕೈ ಮುಗಿದು ಲಕ್ಷ್ಮಣ ಬೇಡಿಕೊಂಡ ಅನ್ನುವಂಥ ಪದ್ಯದ ಭಾವಾರ್ಥ 12. ಇನ್ನು ಪದ್ಯ 13. ಅರಸ ಕೇಳು, ಅಲ್ಲಿದ್ದ ಪಕ್ಷಿ ಮೃಗ ಜಂತುಗಳು ಧರಣಿಸುತಿಯಂ ಬಳಸಿ ನಿಂದು ಮೈ ಉಡುಗಿ ಜೋಲ್ ಇರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲ್ಮೇವಗಳನೆ ತೊರೆದು ಕೊರಗುತ್ತಿದ್ದವು ಕೂಡೆ. ವೃಕ್ಷ ಲತೆಗಳು ಬಾಡಿ ಸೊರಗುತ್ತಿದ್ದವು ಶೋಕಭಾರದಿಂ. ಕಲ್ಗಳಂ ಕರಗುತ್ತಿದ್ದವು ಜಗದೋಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಹೇ ಜನಮೇಜಯ ರಾಜನೇ ಕೇಳು, ಸೀತೆಯ ಸುತ್ತಲಿರುವಂಥ ಅಲ್ಲಿದ್ದಂಥ ಪಕ್ಷಿ ಮೃಗ ಜಂತುಗಳು ಸೀತೆಯನ್ನು ಬಳಸಿ ನಿಂತು ಎಲ್ಲವೂ ಕೂಡ ಆಕೆಯ ಸುತ್ತಲೂ ನಿಂತ್ಕೊಂಡು ದೇಹವನ್ನು ಕುಗ್ಗಿಸಿಕೊಂಡು ಜೋತು ಬಿದ್ದು ಕಣ್ಣೀರನ್ನು ಸುರಿಸ್ತಾ ಇದ್ದಾವೆ ಅನ್ನುವಂಥ ಪದ್ಯದ ಭಾವಾರ್ಥವನ್ನು ವ್ಯಕ್ತಪಡಿಸಿ ಹೋಗ್ತಾ ಇದ್ದಾನೆ. ಆ ಕಣ್ಣೀರನ್ನು ಸುರಿಸೋದ್ರ ಜೊತೆಗೆ ತಮ್ಮ ಸಹಜವಾಗಿರ್ತಕ್ಕಂಥ ಹಗೆತನವನ್ನು ಬಿಟ್ಟು ನಿಜ ವೈರವಂ ಮರೆದು, ತಮ್ಮ ಸಹಜವಾಗಿರ್ತ ಒಂದು ಪ್ರಾಣಿ ಕಂಡ್ರೆ ಇನ್ನೊಂದು ಪ್ರಾಣಿಗೆ ಆಗೋದಿಲ್ಲ, ಅಂಥ ವೈರತ್ವವನ್ನು ಹಗೆತನವನ್ನು ಬಿಟ್ಟು ಹುಲ್ಲು ಮೇವುಗಳನ್ನು ಕೂಡ ತಿನ್ನೋದನ್ನು ಮರೆತು ಬಿಟ್ಟು ಸೀತೆಯ ಜೊತೆಯಲ್ಲಿಯೇ ಕೊರಗುತ್ತಿದ್ದುವು ಅನ್ನುವಂಥ ಮಾತಿನೊಂದಿಗೆ, ಜೊತೆಗೆ ಅಲ್ಲೇ ಇರುವಂಥ ಮರ ಗಿಡ ಬಳ್ಳಿಗಳು ದುಃಖದ ಭಾರದಿಂದ ಕೂಡ ಒಣಗಿ ಸೊರಗ್ತಾ ಇದ್ದುವು ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಇಲ್ಲಿ ಹೇಳಿಕೊಂಡು ಬರುವಂಥ ಇನ್ನೊಂದು ಮಾತು ಏನು ಅಂದರೆ, ಜಗತ್ತಿನೊಳಗೆ ಉತ್ತಮರು ಅಂತ ಯಾರು ಹಂಚ್ಕೊಂಡಿರ್ತಾರೆ, ಜಗದೋಳ್ ಉತ್ತಮರ ಹಾನಿಯಂ ಕಂಡು, ಇಡೀ ಈ ಜಗತ್ತಿನೊಳಗೆ ಉತ್ತಮರಾಗಿರ್ತಕ್ಕಂಥ ಅವರಿಗೆ ಉಂಟಾಗಿರ್ತಕ್ಕಂಥ ಹಾನಿಯನ್ನು ಕಂಡು ಸೈರಿಸುವವರು ಇದ್ದಾರೆಯೇ ಅನ್ನುವಂಥ ಪದ್ಯದ ಭಾವಾರ್ಥ 13. ಇನ್ನು ಪದ್ಯ 14. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗಿಟ್ಟಿರ್ತಕ್ಕಂಥ ಆ ಶೀರ್ಷಿಕೆ ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನುವಂಥ ಪದ್ಯದ ಶೀರ್ಷಿಕೆ ಈ 14ನೇ ಪದ್ಯದಲ್ಲಿ ಬರ್ತದೆ. ಪದ್ಯ 14. ಪೃಥಿವಿ ಆತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪಥಮಾವುದೆಂದು ದೆಸೆ ದೆಸೆಗಳಂ ನೋಡಿ ಸಲೆ ಶಿಥಿಲವಾದ ಅವಯವದ ಧೂಳಿಡಿದ ಮೈಯ ಬಿಡು ಮುಡಿಯ ವಿಕೃತಿಯನ್ನೆಣಿಸದೆ
ಮಿಥಿಲೇಂದ್ರ ವಂಶದೋಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೋಳ್ ವ್ಯತಿಸುವಂತಾಯ್ತ ಅಕಟ ವಿಧಿಯೆಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ಭೂದೇವಿಯ ಮಗಳಾಗಿರ್ತಕ್ಕಂಥ ಸೀತಾದೇವಿಯು ಬಳಿಕ ಚೇತರಿಸಿಕೊಂಡು ತನಗೆ ಇನ್ನು ದಾರಿ ಯಾವುದು ಎಂದು ದಿಕ್ಕುಗಳನ್ನು ನೋಡಿ ಶಿಥಿಲವಾಗಿರ್ತಕ್ಕಂಥ ಅವಯವ, ಧೂಳಿನಿಂದ ಕೂಡಿರ್ತಕ್ಕಂಥ ಮೈಯಿ, ಕೆದರಿದ ಕೂದಲಿನ ವಿಕಾರವನ್ನು ಕೂಡ ಗಮನಿಸಲಾರ್ದನೆ, ತನ್ನ ದೇಹದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿಕೊಳ್ಳಲಾರ್ದನೆ ಮಿಥಿಲೆಯ ರಾಜನಾಗಿರ್ತಕ್ಕಂಥ ಜನಕರಾಯನ ಮಗಳಾಗಿ ಜನಿಸಿ ನಾನು ರಘುವಂಶ ಕುಲದ ರಾಜನಾಗಿರ್ತಕ್ಕಂಥ ದಶರಥನ ಸೊಸೆಯಾಗಿರ್ತಕ್ಕಂಥ ನಾನು ಈ ದಟ್ಟವಾಗಿರ್ತಕ್ಕಂಥ ಕಾಡಿನೊಳಗೆ ದುಃಖ ಪಡುವಂತಾಯ್ತಲ್ಲ, ಅಯ್ಯೋ ವಿಧಿಯೇ, ಇದು ಯಾವ ರೀತಿಯೊಳಗೆ ನಾನು ಸಹಿಸಿಕೊಳ್ಳಿ ಅನ್ನುವಂಥ ರೀತಿಯೊಳಗೆ ಕಲ್ಲುಗಳು ಮರಗಳು ಕರಗುವಂತೆ ತನ್ನ ದುಃಖವನ್ನು ವ್ಯಕ್ತಪಡಿಸಿದ್ಲು ಅನ್ನುವಂಥ ಪದ್ಯದ ಭಾವಾರ್ಥ 14. ಪದ್ಯ 15. ಅನ್ಯಗಂ ಮಖಕ್ಕೆ ಯೂಪವನ್ನರಸುತ ಆ ಬನಕೆ ಸನ್ನುತ ತಪೋಧರಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯವೆರೆಸಿ ನಡೆತಂದು ಕಾಡೋಳ್ ಓರ್ವಳೆ ಪುಗಲ್ದೆಸೆಗಾಣದೆ ಬನದಿಂ ಬಗೆಗೆಟ್ಟು ಪಾಡಿಳಿದು ಗ್ರೀಷ್ಮ ಋತುವಿನ್ ನನೆವ ಕಾಂತಾರದದಿದೇವಿ ತಾನಿನಲ್ ಸನ್ನ ಗದ್ಗದ ಕಂಠೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಕಲ್ಲು ಮರಗಳು ಕರಗುವಂಥ ರೀತಿಯೊಳಗೆ ಸೀತಾದೇವಿಯ ಹಲುಬುವಂಥ ಸಂದರ್ಭದೊಳಗೆ ಅಷ್ಟರಲ್ಲೇ ಯಜ್ಞಕ್ಕೆ ಯೂಪ ಸ್ತಂಭವನ್ನು ಹುಡುಕುತ್ತಾ ಆ ಕಾಡಿಗೆ ವಿಶೇಷವಾದ ಕೀರ್ತಿಯಿಂದ ಕೂಡಿದ ತಪಸ್ವಿಯಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಯು ತನ್ನ ಶಿಷ್ಯರೊಡನೆ ಬರ್ತಾ ಇದ್ದಾರೆ. ಬಂದು ಕಾಡಿನಲ್ಲಿ ಒಬ್ಬಳೇ ಪ್ರವೇಶಿಸಲು ದಿಕ್ಕು ಕಾಣದೆ ತೊಂದರೆಯಿಂದ ದಾರಿ ತಪ್ಪಿ ಕಳೆಗುಂದಿ ಬೇಸಿಗೆಯ ಬಿಸಿಲಿನಿಂದ ನರಳುವಂಥ ವನದೇವತೆಯಂತೆ ಕ್ಷೀಣವಾದ ಧ್ವನಿಯಿಂದ ಗದ್ಗದ ಕಂಟೆಯಾಗಿ ಅಳುತ್ತಿರ್ತಕ್ಕಂಥ ಸೀತೆಯನ್ನು ನೋಡಿದರು ಅನ್ನುವಂಥ ಪದ್ಯದ ಭಾವಾರ್ಥ 15. ಕಡೆಯ ಪದ್ಯ. ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದಿರು ಇನ್ನೂ ಸಂದೇಹಮಂ ಜನಕಂಗೆ ನಾವು ಅನ್ಯರಲ್ಲ ನಮ್ಮ ಆಶ್ರಮಕ್ಕೆ ಬಂದು ನೀ ಸುಖದೋಳು ಇರ್ದೊಡೆ ನಿನ್ನನು ಆವಾವ ಬಯಕೆ ಉಂಟು ಎಲ್ಲವಂ ಸಲಿಸಿ ತಾವು ಓವಿಕೊಂಡಿರ್ಪೆನ್ ಅಂಜದಿರು ಎಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ದೇವಿ ದುಃಖಿಸಬೇಡ, ನೀನು ಅವಳಿ ಜವಳಿ ಮಕ್ಕಳನ್ನು ಪಡೆಯುವೆ, ಇನ್ನು ಸಂದೇಹ ಪಡಬೇಡ. ಜನಕರಾಜನಿಗೆ ನಾವು ಬೇರೆಯವರಲ್ಲ. ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖದಿಂದ ಇದ್ದಲ್ಲಿ ನಿನಗೆ ಯಾವ ಯಾವ ಬಯಕೆಗಳಿವೆಯೋ ಎಲ್ಲವನ್ನ ತೀರಿಸಿ. ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು, ಸೀತಾದೇವಿ ತುಂಬು ಗರ್ಭಿಣಿಯಾಗಿರ್ತಕ್ಕಂಥವು. ಹಾಗಾಗಿ ಗರ್ಭಿಣಿಯರಿಗೆ ಯಾವ್ಯಾವ ಬಯಕೆಗಳು ಇದ್ದು ಅವೆಲ್ಲವನ್ನು ನಾವು ತೀರಿಸ್ತೀವಿ ಅನ್ನುವಂಥ ರೀತಿಯೊಳಗೆ ಗುರು ವಾಲ್ಮೀಕಿ ಅವರು ಹೇಳ್ಕೊಂಡು ಬರುವಂಥ ಪದ್ಯದ ಭಾವಾರ್ಥ. ನಿನಗೆ ಯಾವ್ಯಾವ ಬಯಕೆಗಳಿವೆಯೋ ಎಲ್ಲವನ್ನು ತೀರಿಸಿ ನಿನ್ನನ್ನು ಕಾಪಾಡ್ತೇವೆ, ಹೆದರಬೇಡ ಎಂದು ವಾಲ್ಮೀಕಿಯು ರಾವಣನ ಶತ್ರುವಾಗಿರ್ತಕ್ಕಂಥ ಶ್ರೀರಾಮನ ರಾಣಿಯಾಗಿರ್ತಕ್ಕಂಥ ಸೀತಾದೇವಿಯನ್ನು ಸಮಾಧಾನ ಪಡಿಸಿಕೊಂಡು ತಮ್ಮ ತಪೋವನಕ್ಕೆ ಕರೆದುಕೊಂಡು ಹೋದರು ಅನ್ನುವಂಥ ಪದ್ಯದೊಂದಿಗೆ ನಿಮಗೆ ಇಟ್ಟಿರ್ತಕ್ಕಂಥ ಹಲಿವಿದಳ್ ಕಲ್ಮರಂ ಕರಗುವಂತೆ ಅನ್ನುವಂಥ ಪದ್ಯ ಮುಕ್ತಾಯ ಆಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಮ್ಮ ಈ ಪದ್ಯ ಮುಕ್ತಾಯ ಆಗ್ತದೆ. ಇದರಲ್ಲಿ ನಿಮಗೇನಾದರೂ ಅರ್ಥ ಆಗದೇ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅನ್ನುವಂಥ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.